ತಮ್ಗೆಲ್ಲ ಗೊತ್ತಿರುವಂತೆ ನಮ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಮೆಡಿಕಲ್ಲು ಸಿಕ್ಕಿಲ್ಲ ಅಂದ್ರೆ ಡೆಂಟಲ್ಲು, ಸಿಕ್ಕಿಲ್ಲ ಅಂತಂದ್ರೆ ಆಯುಷ್, ಆಮೇಲೆ ಇಂಜಿನಿಯರಿಂಗು, ವೆಟರ್ನರಿ ಈ ತರದ್ದು ತೀರ್ಮಾನಗಳು ಮಾಡುವ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲಾ ಕೋರ್ಸ್ಗಳಿಗೆ ಒಮ್ಮಿಗೆನೆ ಕೌನ್ಸಿಲಿಂಗ್ ಮಾಡುವಂತಹ ಅನಿವಾರ್ಯತೆ ಮತ್ತೆ ಜವಾಬ್ದಾರಿ ಪ್ರಾಧಿಕಾರದ ಮೇಲಿದೆ. ಮೊದಲನೇ ಸುತ್ತಿನಲ್ಲಿ ಸಹ ತುಂಬಾ ಡಿಲೇ ಆಗಿ ನಾವು ಮಾಡಿದ್ವಿ. ಎರಡನೇ ಸುತ್ತಿನಲ್ಲಿ ನಾವು ಆಪ್ಷನ್ ಎಲ್ಲ ತಮ್ಮ ಹತ್ರ ತೆಗೆದುಕೊಂಡು ಕೌನ್ಸಿಲಿಂಗ್ ಶುರು ಮಾಡ್ಲಿಕ್ಕೆ ಅಂತೇಳಿ ನಾನೆಲ್ಲ ತಮ್ಮ ಮುಂದೆ ಹೇಳಿದ್ದೆ. MCC ಅವರು ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಮಾಡಿದ ನಂತರ ನಾವು ಏನು ಪ್ರಾವಿಷನಲ್ ಅಥವಾ ಮಾಕ್ ರಿಸಲ್ಟ್ ಅಂತ ಪಬ್ಲಿಷ್ ಮಾಡಿರ್ತೀವಿ, ಯಾರಾದ್ರೂ ಕ್ವಿಟ್ ಮಾಡಿ MCC ನಲ್ಲಿ ಸೀಟ್ ಸಿಕ್ಕದವರು ಕ್ವಿಟ್ ಮಾಡಿ ನಮ್ಮಿಂದ ಹೋಗುವಂತದ್ದಿದ್ರೆ ಹೋಗ್ಲಿ, ಅದ್ರ ನಂತರ ನಾನು ರೀರನ್ ಮಾಡಿ ಎರಡನೇ ಸುತ್ತಿನ ಫಲಿತಾಂಶವನ್ನ ಪ್ರಕಟಿಸಿ ಅಡ್ಮಿಷನ್ ಆಗುವಂತದ್ದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡ್ಲಿಲ್ಲ. ಅವರು ನಿರಂತರವಾಗಿ ಮುಂದೂಡ್ಕೊಂತ ಬಂದ ಹಿನ್ನೆಲೆಯಲ್ಲಿ ನಾವು ಮೆಡಿಕಲ್ಲು ಮತ್ತೆ ಡೆಂಟಲ್ ಅನ್ನ ಹೊರತುಪಡಿಸಿ ಆಯುಷ್ ಮೊದಲ ಬಾರಿ ನಮಗೆ ಬಂದಿದ್ದ ಕಾರಣಕ್ಕೋಸ್ಕರ ಅದು ನೀಟ್ ರ್ಯಾಂಕ್ ಆಧರಿಸಿ ಮಾಡುವಂತದ್ದಾದ್ರೂ ಸಹ ಅದಕ್ಕೆ MCC ಅವರೇನ್ ಟೈಮ್ ಟೇಬಲ್ ಕೊಡಲ್ಲ. ಆ ಹಿನ್ನೆಲೆಯಲ್ಲಿ ಆಯುಷ್ ಅನ್ನ UG ಕೋರ್ಸ್ಗಳ ಜೊತೆ ಸೇರಿಸಿ ನಾನು ಎರಡನೇ ಸುತ್ತನ್ನ ನಾವು ಅಡ್ಮಿಷನ್ಸ್ ಅನ್ನ ಮಾಡಿಸಿದ್ವಿ. ಮೆಡಿಕಲ್ ಮತ್ತೆ ಡೆಂಟಲ್ ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟ್ ಅಂತೇಳಿ ನಾವು ಪಬ್ಲಿಷ್ ಮಾಡಿ ಅದನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಉಳಿದಂತ ಎಲ್ಲ ಕೋರ್ಸಿಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ. ಈಗ ನಮ್ದು UG ಕೋರ್ಸ್ಗಳ ಅಡ್ಮಿಷನ್ ಪ್ರಕ್ರಿಯೆ ಸಹ ಮುಕ್ತಾಯ ಆಗಿದೆ. ಆದ್ರೆ ಇಲ್ಲಿವರೆಗೆ MCC ಇಂದ ಎರಡನೇ ಸುತ್ತಿನ ಫಲಿತಾಂಶ ಬಂದಿಲ್ಲ. ಹಾಗಾಗಿ ನಾವು ಮುಂದುವರಿಯುವಂತದ್ದಕ್ಕೆ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವಂತದ್ದು ನಮ್ಗೆ ಪ್ರಾಧಿಕಾರಕ್ಕೆ ಅನಿವಾರ್ಯ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾವು ಈಗ ಮೂರನೇ ಸುತ್ತು UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾಗಿದೆ. ಡೆಂಟಲ್ಲು ಮತ್ತು ಆಯುಷ್ಗೆ ಎರಡನೇ ಸುತ್ತನ್ನ ಕೌನ್ಸಿಲಿಂಗ್ ಅನ್ನೇ ಮಾಡುವಂತದ್ದಕ್ಕೆ ನಮ್ಗೆ MCC ಅವ್ರದ್ದು ಇನ್ನೂ ಫಲಿತಾಂಶ ಬರಲಿಲ್ಲ. ಇನ್ನೂ ಅವರು ಈಗ ಆಪ್ಷನ್ ಎಂಟ್ರಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವೊಂದು ಬದಲಾವಣೆಗಳೊಂದಿಗೆ ನಾವು ತೀರ್ಮಾನವನ್ನ ಮಾಡಿದೀವಿ. ಆ ಬದಲಾವಣೆಗಳೇನು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಾನು ತಿಳಿಸ್ಲಿಕ್ಕೆ ನಾನು ಇವತ್ತು ತಮ್ಮ ಮುಂದೆ ಇದ್ದೀನಿ. ನಾವು ಮೂರನೇ ಸುತ್ತು, ಹಿಂದೆ ಎರಡನೇ ಮುಂದುವರಿದ ಸುತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಿದ್ರು ಇಂಜಿನಿಯರಿಂಗು ಮತ್ತು ಅದಕ್ಕೆಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನುವಂಥದ್ದನ್ನ ನಾವು ಬಿಟ್ಟು ಮೂರನೇ ಸುತ್ತು ಅಂತೇಳಿ ನಾವು ಈ ಸರಿ ಕರಿತೀವಿ. ಯಾಕೆ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜು ಖಾಸಗಿ ಕಾಲೇಜುಗಳ ಒಕ್ಕೂಟ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂತಹ ಒಪ್ಪಂದದ ಪ್ರಕಾರ ACT ಅವರು ಏನು ಟೆಕ್ನಿಕಲ್ ಕೋರ್ಸಸ್ಗೆ ಅಡ್ಮಿಷನ್ ಟೈಮ್ ಟೇಬಲ್ ಕೊಡ್ತಾರೆ, ಕೊನೆ ದಿನಾಂಕಕ್ಕೆ -10 days ವರೆಗೆ ನಾವು ಎಷ್ಟು ಸುತ್ತುಗಳನ್ನು ಬೇಕಾದ್ರೂ ಮಾಡಬಹುದು ಅಂತ ಅಗ್ರಿಮೆಂಟ್ ಆಗಿತ್ತು. ಅದರಂತೆ ತಮ್ಗೆಲ್ಲ ಗೊತ್ತಿದೆ, ACT ಅವರ ಒಂದು ಟೆಕ್ನಿಕಲ್ ಕೋರ್ಸಸ್ಗೆ ಕಟ್ ಆಫ್ ಡೇಟ್ ಬಂದು 15ನೇ ತಾರೀಕು. ನಮ್ಮ ರಾಜ್ಯದಿಂದ ನಾವು ವಿಸ್ತರಣೆ ಮಾಡುವಂತದ್ದಕ್ಕೆ ಮನವಿ ಕಳಿಸಿದ್ದೀವಿ. ಆದ್ರೆ ಇಲ್ಲಿವರೆಗೆ ನಮ್ಮ ಮನವಿಯ ಕುರಿತು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ACT ಇಂದ. ಹಾಗಾಗಿ ಬಂದಿಲ್ಲ ಅಂದ್ಕೊಂಡೇನೆ ನಾವು ಈಗ ಮೂರನೇ ಸುತ್ತನ್ನ ಮಾಡಬೇಕಾಗಿದೆ. ಖಾಸಗಿ ಕಾಲೇಜು ಒಕ್ಕೂಟದವರಿಗೆ ನಾವು ರಿಕ್ವೆಸ್ಟ್ ಮಾಡಿದೀವಿ, -10 days ಬದಲು ನಾವು ಒಂದು 5 days ಹೊತ್ತಿಗೆ ತಮ್ಗೆ ಕೊಡ್ತೀವಿ ಅಂತ. ಅಂದ್ರೆ ನಾವು 10ನೇ ತಾರೀಕು ಹೊತ್ತಿಗಾದ್ರೂ ಅವರಿಗೆ ಉಳಿದಂತ ಸೀಟ್ಗಳನ್ನ ಕೊಡುವಂತಹ ಅನಿವಾರ್ಯತೆ ನಮಗೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಶುರು ಮಾಡ್ತಾ ಇದೀವಿ. ಏನಪ್ಪಾ ಮೂರನೇ ಸುತ್ತಿನಲ್ಲಿ ಬದಲಾವಣೆಗಳೇನಿರುತ್ತೆ, ಯಾವ್ಯಾವ ರೀತಿ ನಮ್ದು ಇರುತ್ತೆ ತಮ್ಗೆಲ್ಲ ಗೊತ್ತಿದೆ. ಎರಡನೇ ಸುತ್ತಿನಲ್ಲಿ ತಾವು ತುಂಬಾ ಖುಷಿ ಇದೆ ಅಂತಂದ್ರೆ ತಾವು ಚಾಯ್ಸ್ ಒನ್ ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ನೀವು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹೋಗಿದ್ದೀರಾ. ನಿಮ್ಮ ಬಗ್ಗೆ ಏನು ನಿಮ್ಗೆ ತಿಳಿಸುವಂತ ಮಾಹಿತಿ ಏನು ಇರಲ್ಲ. ಕೆಲವರು ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿದ್ದೀರಾ. ಅಂದ್ರೆ ನಿಮ್ದು ಹೈಯರ್ ಆಪ್ಷನ್ಸ್ಗಳನ್ನ ನಿಮಗೆ ರಿಅರೇಂಜ್ ಮಾಡೋದಕ್ಕೆ ನಾವು ಬಿಡಬೇಕಾಗುತ್ತೆ. ಕೆಲವರು ಚಾಯ್ಸ್ 3 ಹಾಕಿ 10,000 rupees ಹಣವನ್ನ ಕಟ್ಟಿದ್ದೀರಾ ಕಾಶ್ ಅಂಡ್ ಡೆಪಾಸಿಟ್ ಆಗಿ. ನೀವುಗಳು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಿಗೆ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ತಾವು ಲಾಗಿನ್ ಆಗಿ ರಿಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಜೊತೆಗೆ ಈ ಹಿಂದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಹೊಸ ಕಾಲೇಜುಗಳನ್ನ ಹಾಕುವಂತದಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಅದನ್ನ ನಾವು ಈ ಬಾರಿ ಸಹ ಕೊಟ್ಟಿದೀವಿ. ಎಕ್ಸೆಪ್ಟ್ ಡೆಂಟಲ್ ಅಂಡ್ ಮೆಡಿಕಲ್, ಉಳಿದಂತ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಏನಿದೆ, ತಾವು ಯಾರು ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದೀರಾ, ತಾವುಗಳು ಹೊಸ ಕಾಲೇಜುಗಳು ಯಾವುದು
ಅಂದ್ರೆ ತಾವು ಹಿಂದೆ ಹಾಕಿಲ್ದೇ ಇರ್ಬೋದು, ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಹಾಕಿದ್ದನ್ನೇ ನಾವು ಸೆಕೆಂಡ್ ರೌಂಡಿಗೆ ತಗೊಂಡಿದ್ವಿ, ನಿಮಗೆ ಹೊಸದ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಆದ್ರೆ ಈ ಮೂರನೇ ಸುತ್ತ ಆಗಿರುವಂತದ್ದ ಹಿನ್ನೆಲೆಯಲ್ಲಿ ತಾವು ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ತಾವು ಹೊಸ ಕಾಲೇಜುಗಳನ್ನ ಹಾಕಿಕೊಳ್ಳಬಹುದು, ಎಕ್ಸೆಪ್ಟ್ ಡೆಂಟಲ್ ಅಂಡ್ ಮೆಡಿಕಲ್. ಡೆಂಟಲ್ ಮತ್ತೆ ಮೆಡಿಕಲ್ ಅಲ್ಲಿ ಸಣ್ಣ ಬದಲಾವಣೆಗಳನ್ನ ನಾನು ನಂತರದ ಸಮಯದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಇಲ್ಲಿ ನಾನು ಹೇಳುವಂಥದ್ದು ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ, ಎರಡನೇ ಸುತ್ತಿನಲ್ಲಿ ಅದೇ ಆಪ್ಷನ್ಸ್ ನ ಇಟ್ಕೊಂಡಿದ್ರಿ. ಇವತ್ತು ಎಷ್ಟು ನಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿರುವಂತದ್ದೇ ನಾವು 2,80,000 ತನಕ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿದೀವಿ. ತುಂಬಾ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಲಿಯುವಂತಹ ಕನ್ಸನ್ ಕಂಡಿರ್ತೀರಾ, ಕಡಿಮೆ ಶುಲ್ಕ ಬೇಕು ಅಂತ ಹೇಳಿರ್ತೀರಾ, ತಮ್ಗೆ ಆದ್ರೆ ಸೀಟೇನೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವು ಸರಿಯಾದ ರೀತಿಯ ಆಪ್ಷನ್ಗಳನ್ನ ತಾವು ಹಾಕಿಕೊಂಡಿಲ್ಲ. ಕೆಲವೇ ಟಾಪ್ ಕಾಲೇಜ್ ಅಂತ ಕೆಲವೇ ಆಪ್ಷನ್ಸ್ಗಳನ್ನ ನೀವು ಹಾಕ್ಬಿಟ್ಟಿದ್ದೀರಾ. ಆದ್ರೆ ಸಾಕಷ್ಟು ಕಾಲೇಜ್, ಉದಾಹರಣೆಗೆ ತಾವು ನೋಡ್ಬೋದು, ನಿಮ್ಮ ಮಾಹಿತಿಗೋಸ್ಕರ ನಾನು 3 ದಿನಗಳ ಹಿಂದೆನೆ ನಾನು ಎರಡನೇ ಸುತ್ತಿನಲ್ಲೂ ಹಂಚಿಕೆ ಆಗದ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಬ್ಲಿಷ್ ಮಾಡಿದೀನಿ ನಿಮ್ಮ ಮಾಹಿತಿಗೋಸ್ಕರ. ತಾವುಗಳು ದಯಮಾಡಿ ಈ ಕಾಲೇಜುಗಳನ್ನ ನಿಮ್ಮ ಲಾಗಿನ್ ನಲ್ಲಿ ಎಂಟ್ರಿ ಮಾಡಿ, ನಿಮ್ಗೆ ಖಂಡಿತ ಸೀಟ್ ಅಲಾಟ್ ಆಗುತ್ತೆ. 8,000 ಸೀಟ್ಗಳು ಇಂಜಿನಿಯರಿಂಗ್ ಅಲ್ಲಿ ಉಳಿದಿದೆ, ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟೇನೆ ಆಗಿಲ್ಲ. ಅಲಾಟ್ ಆಗಿಲ್ಲ ಅಂತಂದ್ರೆ ಏನರ್ಥ? ಆ ಕಾಲೇಜ್ ಚೆನ್ನಾಗಿಲ್ಲ, ಬ್ರಾಂಚ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಅದೇ ಅರ್ಥ ಏನಲ್ಲ. ತಾವು ಮೊದಲ ಸುತ್ತಲ್ಲಿ ನಾವು ಎಷ್ಟು ಬೇಕಾದ್ರೂ ಆಪ್ಷನ್ ಹಾಕಿ ಅಂತ ತಮ್ಗೆ ಹೇಳಿದ್ವಿ, ಆದ್ರೂ ಸಹ ಕೆಲವು ಮಕ್ಕಳು ಆಪ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ನಿಮ್ಮ ರ್ಯಾಂಕ್ ಇದೆ, ಕಾಲೇಜಲ್ಲಿ ಸೀಟ್ ಇದೆ, ಬಟ್ ನಿಮ್ಮ ಆಪ್ಷನ್ ಇಲ್ಲ, ಅಲಾಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈ ಸುತ್ತಿನಲ್ಲಿ ಹೊಸದಾಗಿ ಕಾಲೇಜ್ ಹಾಕ್ಲಿಕ್ಕೆ ನಾವು ಅವಕಾಶವನ್ನ ಕೊಡ್ತಾ ಇದ್ದೀವಿ. ಅದು ಸದುಪಯೋಗ ಪಡಿಸ್ಕೊಳ್ಳಿ. ದಯಮಾಡಿ ತಾವು ಈ ಸೀಟ್ಗಳನ್ನ ಹಾಕಿ. ಮುಂದುವರೆದು ಒಂದು ಸರ್ಕಾರದಲ್ಲಿ ತಾವೆಲ್ಲ ಪೇಪರ್ ಅಲ್ಲಿ ಸಹ ನೋಡಿದೀರಾ, ಕೆಲವು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಎಲ್ಲಾ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅದ್ಭುತವಾದಂತಹ ಮೂಲಭೂತ ಸೌಕರ್ಯಗಳು ಸಹ ಇದೆ. ಅಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ 50% ಶುಲ್ಕ ವಿನಾಯಿತಿಯನ್ನ ಸರ್ಕಾರ ನೀಡಿದೆ. ಇದನ್ನ ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಇಂಜಿನಿಯರಿಂಗ್ ಕಲಿಯುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕನಾಗಿ ಸಹ ಕೆಲಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ತಮ್ಗೊಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಅಪಾರ್ಟ್ ಫ್ರಮ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಕೆಲವು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಿನಿರುವಂತವರು ಒಂದು ಶಿಕ್ಷಣವನ್ನ ಪೂರೈಸಿ ಉದ್ಯೋಗ ಪಡಿಬೇಕು, ಉದ್ಯೋಗ ಬೇಕೇ ಬೇಕು ಅನ್ನುವಂಥವ್ರು ಕೆಲವರು ಇರ್ತೀರ. ಕೆಲವ್ರು ನಾವು ಡಿಗ್ರಿ ಅಷ್ಟೇನೆ ಮಾಡ್ಬೇಕು, ನಮಗೆ ಉದ್ಯೋಗ ಏನು ಅಂತ ಅಗತ್ಯ ಇಲ್ಲ, ನಾವು ನಾಲೆಡ್ಜಿಗೋಸ್ಕರ ಶಿಕ್ಷಣ ಪಡಿಬೇಕು ಅಂತಿರುವಂತವ್ರು. ನನ್ನ ವಿನಂತಿ, ಯಾರೆಲ್ಲ ಒಂದು ಶಿಕ್ಷಣ ಪಡೆದ ನಂತರ, ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಮಾಡಿದ ನಂತರ ನನ್ಗೆ ಉದ್ಯೋಗನೇ ಬೇಕು, ನನ್ನ ಒಂದು ಕುಟುಂಬ ನಡಿಲಿಕ್ಕೆ ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ಇದ್ದೀರಾ, ದಯಮಾಡಿ ತಾವು ಸಮಾಧಾನವಾಗಿ ಕುಳಿತುಕೊಂಡು ತಾವು ಸ್ವಲ್ಪ ನೋಡಿ. ಆಮೇಲೆ ಕೆಲವು ನಾನು ವಿದ್ಯಾರ್ಥಿಗಳನ್ನ ನೋಡ್ತೀನಿ, ಇಂಜಿನಿಯರಿಂಗಿಗೆ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ, ಮತ್ತೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ, ಬೇರೆ ಬೇರೆ ಕೋರ್ಸ್ಗಳದ್ದು ಶುಲ್ಕ, ಮತ್ತೆ ತಾವು ಹೊಂದಿರುವಂತಹ ರ್ಯಾಂಕು, ಇದೆಲ್ಲದನ್ನು ಪರಿಗಣಿಸಿ ತಾವು ನಿರ್ಧಾರ ಮಾಡಬೇಕಾಗುತ್ತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಬ್ರಾಂಚ್ಗಳಿಗೆ ಕೇವಲ 20,000 ರಿಂದ 25,000 ಶುಲ್ಕ ಸರ್ಕಾರ ನಿಗದಿಪಡಿಸಿದೆ. ಈ ಬಡ ಮಕ್ಕಳಿಗೆ ಅನುಕೂಲ ಆಗ್ಲಿ, ಅವರು ಸ್ವ ಉದ್ಯೋಗ ಮಾಡ್ಲಿಕ್ಕೆ, ಇಂಜಿನಿಯರಿಂಗ್ ಕೋರ್ಸ್ ಮುಗಿತಿದ್ದಂಗೆನೆ ಅವರಿಗೆ ಉದ್ಯೋಗ ಸಿಗ್ಲಿ ಅನ್ನುವ ಹಿನ್ನೆಲೆ ಒಳಗಡೆ ಅದನ್ನ ಮಾಡಿದ್ದಾರೆ. ಆ ಸದುಪಯೋಗನ ಪಡಿಸ್ಕೊಳ್ಳಿ. ಕೆಲವರು ತಾಂತ್ರಿಕ ಶಿಕ್ಷಣ ಪಡಿತಿದ್ದಂಗೆನೆ ಅದರಲ್ಲಿ ಕೆಲವು ಟಾಪ್ ಬ್ರಾಂಚ್ಗಳಿದೆ, ಅಲ್ಲಿ ಹೋದ್ರೆ ಮಾತ್ರ ಸಿಗುತ್ತೆ, ಈ ತರದ್ದೆಲ್ಲ ಕಲ್ಪನೆ ಇದೆ. ದಯಮಾಡಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ತಾವು ಉದ್ಯೋಗ ಸಿಗುವ ಬ್ರಾಂಚ್ಗಳು ಸಾಕಷ್ಟು ಇದೆ, ಅದು ಸ್ವಲ್ಪ ಕಷ್ಟ ಅನ್ನುವ ಹಿನ್ನೆಲೆ ಒಳಗಡೆ ಕೆಲವರು ಕೆಲವೇ ಕೋರ್ಸ್ಗಳು ಬೇಕು ಅಂತ ಹೇಳುವಂತ ವಿದ್ಯಾರ್ಥಿಗಳು, ನೀವು ಉದ್ಯೋಗ ಬೇಕು ಅಂತಂದ್ರೆ ಉದ್ಯೋಗ ಸಿಗುವಂತಹ ಬ್ರಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಬ್ರಾಂಚ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದಾರೆ, ಅದಕ್ಕೆ ನಾನು ಆ ಬ್ರಾಂಚ್ ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯನ್ನ, ಉದ್ಯೋಗ ಬೇಕು ಅನ್ನುವಂತಹ, ಶಿಕ್ಷಣ ಮುಗಿತಿದಂಗೆ ಉದ್ಯೋಗ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ವಿಚಾರ ಮಾಡಿ. ನಾವು ಏನು 8,000 ಇಂಜಿನಿಯರಿಂಗ್ ಸೀಟು ಮತ್ತೆ ಬೇರೆ ಬೇರೆ ಕೆಲವು ಕೋರ್ಸ್ಗಳಲ್ಲಿ ಸೀಟ್ ಉಳಿದಿರುವಂತದ್ದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದೀವಿ, ಅದ್ರದ್ದು ಫೀಸ್ ಅನ್ನ ಹಾಕಿದೀವಿ. ದಯಮಾಡಿ ಸ್ಟಡಿ ಮಾಡಿ. ಈ ರೌಂಡ್ ಅಲ್ಲಿ ನಿಮಗೇನು ಹೊಸದಾಗಿ ಕಾಲೇಜುಗಳನ್ನ ಆಯ್ಕೆ ಮಾಡ್ಲಿಕ್ಕೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೀವಿ, ಅದನ್ನ ಸದುಪಯೋಗ ಪಡಿಸ್ಕೊಂಡು ತಾವು ಅಡ್ಮಿಷನ್ ಪಡೀರಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೀನಿ. ಈ ರೌಂಡ್ ಅಲ್ಲಿ ನರ್ಸಿಂಗು ಮತ್ತೆ
ಬ್ಯಾಚುಲರ್ ಆಫ್ ಯೋಗ ಅಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಎರಡರದ್ದು ಏನು ಕೋರ್ಸ್ಗಳಿಗೆ ಸರ್ಕಾರ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ಆದೇಶ ಕೊಟ್ಟಿರುವಂತಹ ಸಂದರ್ಭದಲ್ಲಿ 2 ಸುತ್ತುಗಳಿಗೆ ಮಾತ್ರ ಎಲ್ಲಾ ಸೀಟುಗಳಿಗೆ ನಾವು ಹಂಚಿಕೆ ಮಾಡಬಹುದು. 3ನೇ ಸುತ್ತಿನಲ್ಲಿ ಸರ್ಕಾರದ ಪಾಲಿನ ಏನು ಸೀಟ್ಗಳಿದಾವೆ, ಸರ್ಕಾರಿ ಕೋಟಾದ ಸೀಟ್ಗಳು ಏನಿದೆ ಅದನ್ನ ಮಾತ್ರ ಹಂಚಿಕೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಾವು ನರ್ಸಿಂಗು ಮತ್ತೆ ಯೋಗ ಅಂಡ್ ನ್ಯಾಚುರೋಪತಿನಲ್ಲಿ ಈ ಸುತ್ತಿನಲ್ಲಿ ಸರ್ಕಾರಿ ಸೀಟ್ಗಳನ್ನ ಮಾತ್ರ ನಾವು ಅಲಾಟ್ಮೆಂಟ್ಗೆ ಪರಿಗಣಿಸ್ತೀವಿ. ಕೆಲವರು ಖಾಸಗಿ ಕೋಟಾ ಸೀಟನ್ನ ಸೆಕೆಂಡ್ ರೌಂಡ್ ಅಲ್ಲಿ ತಾವು ಚಾಯ್ಸ್ 2 ಹಾಕಿ ಬಂದಿದ್ದೀರಾ, ತೊಂದರೆ ಇಲ್ಲ, ತಮ್ಮನ್ನು ಪರಿಗಣಿಸ್ತೀವಿ. ನಾವು ಈಗಾಗ್ಲೇನೆ ಸರ್ಕಾರಕ್ಕೆ ಮತ್ತೆ ಮ್ಯಾನೇಜ್ಮೆಂಟ್ಗೆ ಬರ್ದಿದೀವಿ. ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ರೀತಿ ಇರೋದ್ರಿಂದ 2ನೇ ರೌಂಡ್ ಅಲ್ಲೇನೆ ಅವರಿಗೆ ಸೀಟ್ ಸಿಕ್ಕಿದೆ, ಅವರು ಅಪ್ಗ್ರೇಡೇಷನ್ ಬಂದಿದ್ದಾರೆ, ಅದನ್ನ ತಾವು ಪರಿಗಣಿಸ್ಬೇಕು ಅಂತ ಬರ್ದಿದೀವಿ. ಈ 2ಕ್ಕೆ ಸಂಬಂಧಪಟ್ಟಂತೆ ಅದು ತಮ್ಗೆ ಹೇಳ್ತೀನಿ. ಆಮೇಲೆ ಈ ರೌಂಡ್ ಅಲ್ಲಿ ನಾನು ಈಗಾಗ್ಲೇನೆ ಹೇಳ್ದಂಗೆ ಯಾರೆಲ್ಲ ಕೌನ್ಸಿಲಿಂಗ್ ಬರ್ತಾರೆ UG ಕೋರ್ಸಸ್ಗೆ, 2ನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ನಲ್ಲಿ 2 ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿರುವಂತವ್ರು ಮತ್ತು ಚಾಯ್ಸ್ 3 ಹಾಕಿ 10,000 ಕಾಶ್ ಅಂಡ್ ಡೆಪಾಸಿಟ್ ಬರುವಂತವ್ರು ತಾವು ಬರ್ತೀರಾ. ತಮ್ಮ ಲಾಗಿನ್ ನಲ್ಲಿ ಏನು ಚಾಯ್ಸ್ 2 ದವರಿಗೆ ಹೈಯರ್ ಆಪ್ಷನ್, ಚಾಯ್ಸ್ 3 ದವರಿಗೆ ನಿಮ್ಮ ಅಲಾಟ್ ಆಗಿರೋ ಕಾಲೇಜಿನ ಬಿಟ್ಟು ಉಳಿದಿರುವಂತಹ ಆಪ್ಷನ್ಗಳು ಇರುತ್ತೆ. ಅದನ್ನ ನೀವು ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಮತ್ತೆ UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಡೆಂಟಲ್ ಅನ್ನು ಹೊರತುಪಡಿಸಿ ಉಳಿದಂತಹ ಆಯುಷ್ ಸೇರಿದಂತೆ ಎಲ್ಲಾ ಕೋರ್ಸ್ಗಳನ್ನ ಹೊಸ ಕೋರ್ಸ್ ಹೊಸ ಕಾಲೇಜನ್ನ ತಾವು ಹಾಕುವಂತದಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಪಾಯಿಂಟ್. ಮತ್ತೆ ಯಾರಿರ್ತಾರಪ್ಪ ಈ ಕೌನ್ಸಿಲಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಗಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ, ನಾವು ಎಷ್ಟು ನಿಮಗೆ ಎಜುಕೇಟ್ ಮಾಡಿದ್ರೆ ಸಹ ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಫಸ್ಟ್ ರೌಂಡ್ ಅಲ್ಲೂ ಚಾಯ್ಸ್ ಹಾಕಿರ್ಲಿಲ್ಲ, ಸೆಕೆಂಡ್ ರೌಂಡ್ ಅಲ್ಲೂ ಸಹ ತಾವು ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದೀರಾ, ಕೋರ್ಸ್ ಫೀಸ್ ಕಟ್ಟಿಲ್ಲ. ಚಾಯ್ಸ್ 3 ಹಾಕಿದ್ದೀರಾ, ತಾವು ಕಾಶ್ ಅಂಡ್ ಡೆಪಾಸಿಟ್ 10,000 ಕಟ್ಟಿಲ್ಲ. ಚಾಯ್ಸ್ 1 ಹಾಕಿದ್ದೀರಾ, ತಾವು ಕೋರ್ಸ್ ಫೀಸ್ ಕಟ್ಟಿ ಮುಂದಿನ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದು ಯಾವುದನ್ನು ಮಾಡಿಲ್ಲ. ಈ ಕೆಟಗರಿಗಳು ಇದ್ದೀರಾ. ಜೊತೆಗೆ ಇಲ್ಲಿಯವರೆಗೆ ಮೊದಲನೇ ಸುತ್ತಿನ ಮತ್ತು 2ನೇ ಸುತ್ತಿನಲ್ಲಿ ತಮ್ಗೆ ಯಾವುದೇ ಸೀಟು ಸಿಕ್ಕಿಲ್ಲ. ಯಾಕೆಂದ್ರೆ ತಾವು ಲಿಮಿಟೆಡ್ ಆಪ್ಷನ್ಸ್ ಹಾಕಿರ್ಬೋದು, ಇಲ್ಲ ನಿಮ್ ರ್ಯಾಂಕ್ ತುಂಬಾ ಕೆಳಗಡೆ ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರ ತಮಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಈ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವಂಥದ್ದು, ಇಲ್ಲಿಯವರೆಗೆ ಯಾವುದೇ ಸೀಟು ಸಿಕ್ಕದ ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಯಾವುದೇ ಚಾಯ್ಸ್ ಹಾಕಿಲ್ದಿರುವಂತವ್ರು, ಚಾಯ್ಸ್ ಹಾಕಿ 2ನೇ ಸುತ್ತಿನಲ್ಲಿ 1ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವವರು, 2ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವಂತವ್ರು, 3ನೇ ಚಾಯ್ಸ್ ಹಾಕಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿಲ್ದಿರುವಂತವ್ರು, ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಾದ್ರೆ, ಕೆಲವು ವಿದ್ಯಾರ್ಥಿಗಳಿಗೆ ಮರ್ತೋಗಿತ್ತು, ಊರಿಗೆ ಹೋಗಿದ್ರು, ಜಾತ್ರೆಗೆ ಹೋಗಿದ್ರು, ಈ ಕಾರಣಕ್ಕೆ ಹಾಕಿಲ್ಲ ಅಂತ ಅನ್ನುವಂಥವ್ರು ನಾವು ನಿರಂತರ ಫೋನ್ ಕಾಲ್ ಅನ್ನು ತಗೊಳ್ತಾ ಇದೀವಿ. ಆದ್ರೆ ನಿಮ್ಮನ್ನೆಲ್ಲ ನಾವು ಹೊರಗಡೆ ಹಾಕ್ಬಿಟ್ಟಿದೀವಿ, ಈಗಾಗ್ಲೇನೆ ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹಾಕಿದೀವಿ. ಆದ್ರೆ ಕೆಲವು ಬಡ ಮಕ್ಕಳು ನಾಲೆಡ್ಜ್ ಇಲ್ದೆ ಇನ್ನೂ ನಾವು ಫೇಸ್ ರೆಕಗ್ನೈಸೇಷನ್ ಆಪ್ OTP ಮೂಲಕ ನಿಮ್ ಲಾಗಿನ್ ಓಪನ್ ಆಗುವಂತ ವ್ಯವಸ್ಥೆ ಮಾಡಿದ್ರೂ ಸಹ ತಾವು ಕೆಲವ್ರ ಮೇಲೆ ಡಿಪೆಂಡೆಂಟ್ ಇದ್ದೀರಾ. ಅವ್ರು ನಿಮಗೆ ಚೀಟ್ ಮಾಡಿದ್ದಾರೆ, ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಎಲ್ಲ ಕಾರಣಗಳಿದಾವೆ. ಅವರು ನಮ್ಮ ಹತ್ರ ಸೀಟ್ ಸಹ ಇರುವ ಹಿನ್ನೆಲೆಯಲ್ಲಿ UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂತಹ ಕೆಟಗರಿಯ ವಿದ್ಯಾರ್ಥಿಗಳಿಗೆ ನಾವು ಈ ಸುತ್ತಿನಲ್ಲಿ ಭಾಗವಹಿಸುವಂತದ್ದಕ್ಕೆ ವಿತ್ ಕಂಡೀಷನ್ ಅವಕಾಶ ಕೊಡ್ತಾ ಇದೀವಿ. ಏನಪ್ಪಾ ಅದು ಕಂಡೀಷನ್ ಅಂತಂದ್ರೆ, ತಾವು ಲಾಗಿನ್ ಆಗಿ ಚಾಯ್ಸ್ 3 ತರಕ್ಕೆ ಏನ್ ಹೇಳಿದ್ವಿ ನಾವು, ಚಾಯ್ಸ್ 3 ವಿದ್ಯಾರ್ಥಿಗಳಿಗೆ ಹೇಳಿದ್ವಲ್ಲ 10,000 ರೂಪಾಯಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ತಾವು ಬರ್ಬೇಕಂತ. ಈಗ ಹೇಳಿದಂತಹ ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಆಗಿ 10,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರೆ ನೀವು ನಮ್ಮ ಕೌನ್ಸಿಲಿಂಗ್ 3ನೇ ಸುತ್ತಿಗೆ ತಾವು ಹಾಜರಾಗಬಹುದು. ಆದ್ರೆ ತಮ್ಮ ಎಡಬದಿಯಲ್ಲಿ ಎಲ್ಲಾ ಕಾಲೇಜುಗಳಿರುತ್ತೆ ಎಕ್ಸೆಪ್ಟ್ ಡೆಂಟಲ್ ಮೆಡಿಕಲ್, ತಾವು ಆಪ್ಷನ್ ಅನ್ನ ಹಾಕ್ಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ನಾಟ್ ಸೀಟ್ ಅಲಾಟೆಡ್ ಆಗಿಲ್ದಿರುವಂತ ವಿದ್ಯಾರ್ಥಿಗಳೂ ಸೇರಿದಂತೆ ಇವರ ಯಾವುದೇ ಹಿಂದಿನ ಸುತ್ತಿನ ಆಪ್ಷನ್ ಗಳನ್ನ ನಾವು ಪೋರ್ಟ್ ಮಾಡಲ್ಲ. ಆಟೋಮೆಟಿಕ್ ಆಗಿ ನಿಮ್ಮ ಲಾಗಿನ್ಗೆ ಬರಲ್ಲ. ತಾವು 10,000 ರೂಪಾಯಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು. ಬಂದ ಮೇಲೆ ತಾವು ಚೂಸ್ ಮಾಡಿ ಲಾಗಿನ್ ನಲ್ಲಿ ತಮ್ಮ ಆಪ್ಷನ್ಗಳನ್ನ ಹಾಕ್ಬೇಕು.
10,000 ರೂಪಾಯಿ ಏನಾಗ್ಬಿಡುತ್ತೆ, ಕಾಶ್ ಅಂಡ್ ಡೆಪಾಸಿಟ್. ನಿಮಗೆ ಸೀಟ್ ಅಲಾಟ್ ಆದಾಗ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಸೀಟ್ ಅಲಾಟೇ ಆಗಿಲ್ಲ ಅಂತಂದ್ರೆ ತಮ್ಗೆ ವಾಪಸ್ ಅದನ್ನ ಕೊಡ್ತೀವಿ. ಸೀಟ್ ಹಾಕುವಂತ ಸಂದರ್ಭದಲ್ಲಿ ಹೌದು, ನಿಮಗೆ ಕೆಲವರಿಗೆ ಸೀಟ್ ಅಲಾಟೇ ಆಗಿಲ್ದಿರುವಂತವರಿಗೆ ಅಷ್ಟೊಂದು ಸೀಟ್ ಹಾಕೊಳ್ಳುವಂತದ್ದು ಕಷ್ಟ ಇದೆಲ್ಲ. ಬಟ್ ಆದ್ರೆ ಇಲ್ಲೇನಾಗಿದೆ, ನರ್ಸಿಂಗಿಗೆ ಗೌರ್ಮೆಂಟ್ ಸೀಟ್ ಮಾತ್ರ, ಯೋಗ ಅಂಡ್ ನ್ಯಾಚುರೋಪತಿಗೆ ಗೌರ್ಮೆಂಟ್ ಸೀಟ್ ಮಾತ್ರ ಇದೆ. ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಕೋರ್ಸ್ ಇಂದು ಸೀಟ್ಗಳು ಮುಗಿದೋಗಿದೆ. ನಾವು ಫ್ರೆಶ್ ಸೀಟ್ ಮ್ಯಾಟ್ರಿಕ್ಸ್ ಇದಕ್ ಬಿಟ್ಟಿದೀವಿ. ನೀವು ಸಾವಿರಾರು ಲಾಗಿನ್ ನಲ್ಲಿ ಆಪ್ಷನ್ಗಳನ್ನ ಇಟ್ಕೊಂಡು ರನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾವು ಫ್ರೆಶ್ ಆಪ್ಷನ್ ಕೊಟ್ಟಿದೀವಿ. ದಯಮಾಡಿ ತಾವು ಈ ಆಪ್ಷನ್ ಹಾಕುವಾಗ ಸಹ ಒಂದು ಎಚ್ಚರ ವಹಿಸಿ. ಇದು 3ನೇ ಸುತ್ತಿನ ಕೌನ್ಸಿಲಿಂಗ್. ಈ ಸುತ್ತು ಮುಗಿತಿದಂಗೆನೆ ನಿಮಗೆ ಯಾವುದೇ ಆಪ್ಷನ್ಸ್ ಇರಲ್ಲ. ಅಪ್ಗ್ರೇಡೇಷನ್ ಹೊರಗಡೆ ಇದೆಲ್ಲ ನೀವು ಅಡ್ಮಿಷನ್ ಆಗ್ಲೇಬೇಕಾಗುತ್ತೆ. ಒಂದ್ ವೇಳೆ ಅಡ್ಮಿಷನ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸೋದಕ್ಕಾಗಲ್ಲ. ಹಾಗಾಗಿ ತಾವು ಯಾವ ಆಪ್ಷನ್ ಅನ್ನ ಹಾಕ್ತೀರಾ ಆ ಆಪ್ಷನ್ಗೆ ಸಿಕ್ತು ಅಂತಂದ್ರೆ ನೀವು ಕಡ್ಡಾಯವಾಗಿ ಕಾಲೇಜಿಗೆ ಹೋಗ್ಬೇಕು. ಅಂತ ಆಪ್ಷನ್ಗಳನ್ನ ಮಾತ್ರ ಹಾಕಿ. ಈಗಲೂ ನಾನು ನೋಡ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಕೆಲವೊಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ತಾವು ದಯಮಾಡಿ ಕಾಲೇಜನ್ನ ಪರಿಶೀಲನೆ ಮಾಡಿ, ಆನ್ಲೈನ್ ಅಲ್ಲಿ ಮಾಡಿ, ಫೋನ್ ಮಾಡಿ ಕೇಳಿ, ಖಾತ್ರಿ ಮಾಡ್ಕೊಂಡು ಆ ಕಾಲೇಜನ್ನ ಹಾಕಿ. ಕಾಲೇಜಿಗೆ ಹಾಕಿ ಕಾಲೇಜು ಸೀಟ್ ಅಲಾಟ್ ಆದ್ಮೇಲೆ ಇಲ್ಲ ಕಾಲೇಜು ಸರಿ ಇಲ್ಲ, ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳಿದ್ರು, ಕಾಲೇಜು ನಮ್ಮ ಮನೆಯಿಂದ ತುಂಬಾ ದೂರ ಇದೆ, ಅದಕ್ಕೆ ನಾನು ಹೋಗಲ್ಲ ಅನ್ನುವಂಥದ್ದಕ್ಕೆ ಈ ಸುತ್ತಿನಲ್ಲಿ 3ನೇ ಸುತ್ತಿನಲ್ಲಿ ತಮ್ಗೆ ಅವಕಾಶ ಇಲ್ಲ. ಹಿಂದೆ ಎಲ್ಲ ಇತ್ತು. ಈ ಸುತ್ತಿನಲ್ಲಿ ನಿಮ್ಮ ಕಾಶ್ ಅಂಡ್ ಡೆಪಾಸಿಟ್ ಫೋರ್ಫಿಟ್ ಆಗುತ್ತೆ. ಮುಂದಿನ ವರ್ಷ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಬಾರ್ ಮಾಡಲಾಗುತ್ತೆ. ಅದಕ್ಕೆ ನೀವು 2 ಆಪ್ಷನ್ ಹಾಕ್ತೀರಾ, 100 ಆಪ್ಷನ್ ಹಾಕ್ತೀರಾ, ಒಂದೇ ಆಪ್ಷನ್ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು. ಈ ಕಡೆ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಅವೈಲಬಲ್ ಕಾಲೇಜ್ಗಳು ನಿಮ್ಮ ಎಡಬದಿನ ಲಾಗಿನ್ ಆದ್ರೆ ಎಡಬದಿನಲ್ಲಿ ಇರುತ್ತೆ. ನೀವು ಬಲಬದಿಗೆ ಹಾಕುವಂತಹ ಸಂದರ್ಭದಲ್ಲಿ ಸರಿಯಾಗಿ ಕಾಲೇಜು ಮತ್ತೆ ಕೋರ್ಸ್ ಅನ್ನ ವಿಚಾರ ಮಾಡಿ, ಮನೆಯವರೊಂದಿಗೆ ಚರ್ಚೆ ಮಾಡಿ, ಕಾಲೇಜಿನ ಇತಿಹಾಸ, ಕಾಲೇಜಿನ ಬಗ್ಗೆ ತಿಳ್ಕೊಂಡು ಇದು ಸಿಕ್ಕಿದ್ರೆ ಹಿಂದೆ ಮುಂದೆ ನೋಡದೆ ಹೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂತಹ ಖಾತ್ರಿ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾನು ವಿನಂತಿಯನ್ನ ಮಾಡಿಕೊಳ್ತೀನಿ. 2ನೇ ಸುತ್ತಿನಲ್ಲಿ ಫೀಸ್ ಕಟ್ಟಿರುವಂತವ್ರದ್ದು ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ದು ಎಲ್ಲಾ ಸೀಟ್ಸು ಎಲ್ಲಾ ಆಪ್ಷನ್ಸ್ ಪೋರ್ಟ್ ಆಗಿರುತ್ತೆ. ನೀವು ರೀಅರೇಂಜ್ ಮಾಡಿ ಡಿಲೀಟ್ ಮಾಡಿ ಯಾವ್ದಾದ್ರು ಹೊಸದ್ ಹಾಕೋದಿದ್ರೆ ಹಾಕಿ. ಚಾಯ್ಸ್ 3 ಹಾಕಿರುವಂತವ್ರು 10,000 ಕಟ್ಟಿರುವಂತವ್ರು ಸಿಕ್ಕಿರೋದು ಡಿಲೀಟ್ ಆಗಿ ಉಳಿದಿದ್ದೆಲ್ಲ ಇರುತ್ತೆ. ತಾವು ಸಹ ತಮ್ಗೇನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ನಿಮ್ ಲಾಗಿನ್ ಒಳಗಿರುತ್ತೆ. ತಾವು ಹೊಸದ್ ಸೇರ್ಸೋದಿದ್ರೆ ಸೇರಿಸಬಹುದು, ಮತ್ತೆ ಅಡಿಷನ್ ಡಿಲೀಷನ್ ಮಾಡೋದಿದ್ರೆ ಮಾಡ್ಬೋದು. ಉಳಿದಂತವ್ರು ನಾನು ಹೇಳಿದ್ನಲ್ಲ, ಹೊಸದಾಗಿ ಏನು ಬರುವಂತವ್ರು ಈಗಾದ್ರೆ ಮತ್ತೆ ರಿಪೀಟ್ ಮಾಡಲ್ಲ, ನಾನು ಈಗಾಗಲೇ ಹೇಳಿದೀನಿ. ಅವ್ರುಗಳು ಮಾತ್ರ ವಿಚಾರ ಮಾಡಿ ಕಾಲೇಜಿಗೆ ಹೋಗುವಂತದ್ದನ್ನ ಗ್ಯಾರಂಟಿ ಅನ್ನುವಂಥದ್ದನ್ನ ಖಾತ್ರಿ ಪಡಿಸ್ಕೊಂಡು ಆಪ್ಷನ್ ಹಾಕ್ರಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಮತ್ತೆ ಈ ಮೊದಲ ಸುತ್ತಿನಲ್ಲಿ ನಾವು ಚಾಯ್ಸ್ 3 ಹಾಕಿದವರು ಒಂದು ಅಗ್ರಿ ಬಟನ್ ಅಮ್ಕಿ ಅಂತ ಹೇಳಿದ್ವಿ. ಅನ್ಫಾರ್ಚುನೇಟ್ಲಿ ಅವರು ಚಾಯ್ಸ್ 3 ಹಾಕಿದ್ದಾರೆ, ಆದ್ರೆ ಅಗ್ರಿ ಬಟನ್ ಅನ್ನ ಹಮ್ಕಿಲ್ಲ ಅವರು. ಹಾಗಾಗಿ ಅವ್ರದ್ದು ಯಾವುದೂ ಸೆಕೆಂಡ್ ರೌಂಡ್ ಅಲ್ಲಿ ನಾವು ಸೀಟ್ ಅಲಾಟ್ ಮಾಡಿಲ್ಲ ಅವರಿಗೆ. ಆಮೇಲೆ ಬಂದ್ರು, ನಮಗೆ ಗೊತ್ತಿರ್ಲಿಲ್ಲ, ನಾಲೆಡ್ಜ್ ಇರ್ಲಿಲ್ಲ, ಅದು ಇದು ಅಂತೇಳಿ. ಎನಿವೆ ಅವರಿಗೂ ನಾವು ಬರೋದಕ್ಕೆ ಅವಕಾಶ ಕೊಡ್ತೀವಿ. ಈಗಾಗ್ಲೇ ನಾನು ಹೇಳಿದ್ನಲ್ಲ, ನೋ ಆಪ್ಷನ್ಸ್ ಕೆಟಗರಿ ತರಕ್ಕೆ ಅವ್ರು ಬನ್ನಿ, ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಇತ್ತು, ತಮ್ಮ ರ್ಯಾಂಕ್ ಇತ್ತು ಅಂತಂದ್ರೆ ಸೀಟ್ ಸಿಗುತ್ತೆ. ಓಕೆ, ಈಗ ಬಹು ನಿರೀಕ್ಷಿತವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ ನಮ್ಮಿಂದ ಕೆಲವು ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ತಮ್ಗೆಲ್ಲ ಗೊತ್ತಿರುವಂತೆ MCC ಅವರು 2ನೇ ಸುತ್ತು ಮಾಡಿಲ್ಲ, ನಾವು ಸಹ 2ನೇ ಸುತ್ತು ಮಾಡಿಲ್ಲ. 2ನೇ ಸುತ್ತು ನಮ್ದು ಮಾಕ್ ಆರ್ ಪ್ರಾವಿಷನಲ್ ಅಂತ ಅಲಾಟ್ ಮಾಡಷ್ಟೇ ನಿಲ್ಸಿದ್ವಿ. ಈಗ ಉಳಿದಂತ ಕೋರ್ಸ್ಗಳಿಗೆ 2ನೇ ಸುತ್ತು ಮುಗಿದಿದೆ. ಮೆಡಿಕಲ್ ಮತ್ತು ಡೆಂಟಲ್ಗೆ ಬಂದಂತಹ ಸಂದರ್ಭದಲ್ಲಿ 2ನೇ ಸುತ್ತನ್ನೇ ನಾವು ಮಾಡ್ಬೇಕು. 2ನೇ ಸುತ್ತನ್ನು ಆಕ್ಚುಲಿ ನಾವು ಯಾವಾಗ ಮಾಡ್ಬೇಕು, MCC ಅವರು ರಿಸಲ್ಟ್ ಕೊಟ್ಟ ಮೇಲೆ ನಾವು ಮಾಡ್ಬೇಕು. ಆದ್ರೆ MCC ಅವರು ಯಾವಾಗ ಕೊಡ್ತಾರೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ವಿವಿಧ ಕೋರ್ಸ್ಗಳಿಗೆ ನಾವು ಚಾಯ್ಸ್ 2 ತಗೊಂಡು ಅಪ್ಗ್ರೇಡೇಷನ್ಗೆ ಆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇದೊಂದು ರೌಂಡ್ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅನ್ನ ರನ್ ಮಾಡಿಬಿಟ್ರೆ ಒಂದಷ್ಟು ಮಕ್ಕಳು ಅಪ್ಗ್ರೇಡ್ ಆಗೋದಿದ್ರೆ ಆಗಲಿ. ಹೆಂಗ್ ಅಪ್ಗ್ರೇಡ್ ಆಗ್ತಾರೆ ಸರ್? ಮೆಡಿಕಲ್ ಡೆಂಟಲ್ ಅಲ್ಲಿ ಹೊರಗಡೆ ಹೋಗೋರು ಹೋಗೇ ಇಲ್ಲ, MCC ಅಲ್ಲಿ ಸಹ ರಿಸಲ್ಟ್ ಅಲಾಟ್ ಮಾಡಿ ಹೋಗಿಲ್ಲ ಹೊರಗಡೆ. ಹಂಗಾಗಿ ಅದಷ್ಟೇ ಸೀಟ್ ಇರುತ್ತೆ ಅಂದ್ರೆ ಅಷ್ಟೇ ಮಕ್ಳು ಇರ್ತಾರೆ, ಅದೇನೆ ಬರುತ್ತೆ ಅಂತ ಅನ್ನುವಂಥದ್ದು ಸಾಮಾನ್ಯ ಅಭಿಪ್ರಾಯ. ಬಟ್ ಆದ್ರೆ ತಮ್ಗೆಲ್ಲ ಗೊತ್ತಿದೆ